ಹಲೋ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಆರ್ಯವಂಶಿ ಪೂಜಾ ಅಂತ. ವೆಲ್ಕಮ್ ಟು ಆರ್ಯವಂಶಿ ಪೂಜಾ ಯೂಟ್ಯೂಬ್ ಟ್ಯಾರೋ ಚಾನಲ್. ಸೊ ಇವತ್ತು ನಾನು ಮಾಡ್ತಾ ಇರೋ ರೀಡಿಂಗು ನಿಮ್ಮ ಸ್ಪಿರಿಚುವಲ್ ಗಿಫ್ಟ್ಸ್ ಏನು ಮತ್ತು ಅದನ್ನು ಹೇಗೆ ನೀವು ಆ್ಯಕ್ಟಿವೇಟ್ ಮಾಡ್ಕೊಬೋದು ಸೊ ದ್ಯಾಟ್ ನಿಮ್ಮ ಲೈಫ್ಗೆ ಸ್ವಲ್ಪ ಈಸಿ ಆಗುತ್ತೆ. ಏನೇ ಕಷ್ಟ ಬಂದರೂ ಅಥವಾ ಸುಖ ಬಂದರೂ ಬ್ಯಾಲೆನ್ಸ್ಡ್ ಪೊಸಿಷನಲ್ಲಿ ಇರೋಕ್ಕೆ ಅಂತ. ಸೊ ಅದಕ್ಕೆ ಸ್ಪಿರಿಚುವಲ್ ಗಿಫ್ಟ್ ನಮ್ದು ಏನೇನು ಅಂತ ಎಲ್ಲರೂ ವಿ ಆಲ್ ಆರ್ ಸ್ಪಿರಿಚುವಲಿ ಗಿಫ್ಟೆಡ್. ಎಲ್ಲರೂ ಅಷ್ಟೇ, ಒಂದು ಪ್ರಾಣಿಯಿಂದ ಹಿಡಿದು ಮನುಷ್ಯರು, ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಎಲ್ಲನೂ. ಸೊ ಬನ್ನಿ ನೋಡೋಣ ಏನಿದೆ ಸ್ಪಿರಿಚುವಲ್ ಗಿಫ್ಟ್ ಆ್ಯಂಡ್ ಹೌ ಟು ಆ್ಯಕ್ಟಿವೇಟ್ ದ್ಯಾಟ್ ಅಂತ. ಸೊ ವಿತೌಟ್ ಎನಿ ಫರ್ದರ್ ಡು ವಿಡಿಯೋ ಶುರು ಮಾಡೋಣ. ಓಕೆ, ಸೊ ನಾನು ಇದನ್ನು ಶಫಲ್ ಮಾಡಿದ್ದೀನಿ. ಸೊ ನಾನು ಮೋಸ ಏನೂ ಮಾಡಿಲ್ಲ. ಓಕೆ, ಐ ಆಮ್ ವೆರಿ ಟ್ರೂ. ಆದರೂ ನಿಮ್ಮ ಮುಂದೆ ಒಂದು ಸತಿ ಶಫಲ್ ಮಾಡ್ತೀನಿ ಬೇಕಿದ್ರೆ. ಬ್ಯಾಲೆನ್ಸ್ನಲ್ಲಿರೋದು ತುಂಬ ಮುಖ್ಯ. ಬ್ಯಾಲೆನ್ಸ್. ಕಷ್ಟ ಸುಖ ನಗು ಅಳು ಎಲ್ಲದರಲ್ಲೂ ಬ್ಯಾಲೆನ್ಸ್. ತುಂಬ ಇನ್ವಾಲ್ವ್ ಆಗೋಕ್ಕೆ ಹೋಗ್ಬೇಡಿ. ಆಲ್ವೇಸ್ ರಿಮೆಂಬರ್, ಎಲ್ಲದಕ್ಕೂ ಒಂದು ಕಾರಣ ಇದೆ. ಒಳ್ಳೆಯದಾಗಲಿ ಅಥವಾ ನಮಗೆ ಬೇಜಾರಾಗೋ ಅಂತಾಗಲಿ ಏನೇ ಸಂದರ್ಭ ಬಂದ್ರೂ ಒಂದು ಕಾರಣ ಇದೆ. ಪಾಠ ಕಲಿಸುತ್ತೆ. ಪಾಠ ಏನು ಅನ್ನೋದನ್ನು ಕಲಿಬೇಕು ನೀವು. ಸೊ ಆ ಬ್ಯಾಲೆನ್ಸ್ ಇರಬೇಕು ನಿಮಗೆ. ಏಸ್ ಆಫ್ ಪೆಂಟಕಲ್ಸ್. ವಾವ್. ಅರ್ತ್ ಮ್ಯಾಜಿಕ್ ಅಥವಾ ಹರ್ಬಲ್ ಮ್ಯಾಜಿಕ್ ಅಥವಾ ಅಂದರೆ ನೀವು ಬರೀ ಅಂದರೆ ಇದೇನು ಗಿಫ್ಟ್ ಅಂತ ಇನ್ನೂ ಗೊತ್ತಿಲ್ಲ ನಿಮಗೆ. ಓಕೆ, ಸೊ ಇದನ್ನು ಹೆಂಗೆ ಕಂಡುಹಿಡಿಯೋಕ್ಕಾಗೋದು ಅಂತಂದರೆ, ನೀವು ಬರೀ ಮಣ್ಣು ಮೇಲೆ ನಡೆಯೋದು ಅಂದರೆ ಕನೆಕ್ಷನ್ ಟು ದಿ ಮದರ್ ಅರ್ತ್ ಮೇಲೆ, ಭೂಮಿ ತಾಯಿ ಮೇಲೆ ನಿಮ್ಮ ಪಾದ ಸ್ಪರ್ಶ, ಕೈನಲ್ಲಿ ಮಣ್ಣಿಗೆ ಮುಟ್ಟೋದು, ಗಿಡ ಮುಟ್ಟೋದು, ಈ ಥರ ಗಿಡ ಎಲೆಗಳು ಮುಟ್ಟೋದು, ಆ ಸೆನ್ಸ್, ಆ ಮದರ್ ನೇಚರ್ ಜೊತೆ ನೀವು ಎಷ್ಟು ಕನೆಕ್ಟೆಡ್ ಆಗಿರ್ತೀರೋ ಅಷ್ಟು ನಿಮಗೆ ಒಂದು ಗಿಫ್ಟ್ ಅನ್ನೋದು ಆ್ಯಕ್ಟಿವೇಟ್ ಆಗುತ್ತೆ, ನಿಮ್ಮ ಸ್ಪಿರಿಚುವಲ್ ಗಿಫ್ಟು. ಇದೇನು ಅಂತ ನಮಗೂ ಗೊತ್ತಿಲ್ಲ, ನನಗೂ ಗೊತ್ತಾಗಲ್ಲ, ನಾನು ಹೇಳೋಕ್ಕಾಗಲ್ಲ. ಓಕೆ, ಬಟ್ ಒಂದು ಕ್ಲೂ ಕೊಡ್ತೀನಿ, ಇದು ನಿಮ್ಗಂತಲೇ ರಿಸರ್ವ್ ಆಗಿದೆ. ಪ್ರಾಬಬ್ಲಿ ನಿಮ್ಗೆ ಆಲ್ರೆಡಿ ಇದೆ, ಬಟ್ ಇನ್ನೂ ಜಾಸ್ತಿ ಕೂಡ ಆಗುತ್ತೆ. ಒಂದು ಪೋರ್ಟಲ್ ಓಪನ್, ಅಂದರೆ ಒಂದು ಗೇಟ್ ಥರ ಓಪನ್ ಆಗುತ್ತೆ. ಸ್ಪಿರಿಚುವಲಲ್ಲಿ ಗೇಟ್ನ ಓಪನ್ ಆಗೋದನ್ನೇ ಪೋರ್ಟಲ್ ಅಂತಾರೆ ಅಷ್ಟೇ. ಸೊ ಆ ಪೋರ್ಟಲ್ ಅಥವಾ ಗೇಟ್ ಅನ್ನೋದು ಓಪನ್ ಆಗುತ್ತೆ. ಸೊ ಅದರಿಂದ ನಿಮ್ಗೆ ಗೊತ್ತಾಗುತ್ತೆ. ಸೊ ಮೇನ್ಲಿ ಇಲ್ಲಿ ನಿಮ್ಗೆ ಏನು ಬೇಕು, ಅರ್ತ್ ಎಲಿಮೆಂಟ್ ಜೊತೆ ನೀವು ತುಂಬ ಕನೆಕ್ಟೆಡ್ ಆಗಿರಬೇಕು. ಸೊ ಅರ್ತ್ ಎಲಿಮೆಂಟ್ ಜ್ಞಾಪಕ ಇಟ್ಕೊಳ್ಳಿ. ಅರ್ತ್ ಎಲಿಮೆಂಟ್ ರಿಲೇಟೆಡ್ ಯಾವುದೇ ಕ್ರಿಸ್ಟಲ್ ನಿಮಗೆ ಯೂಸ್ ಮಾಡಬೇಕು ಅನಿಸಿದ್ರು ಯೂಸ್ ಮಾಡ್ಬೋದು. ನೋಡಿ, ನನ್ನ ಹತ್ರ BT ಅಂದರೆ ಬ್ಲ್ಯಾಕ್ ಟರ್ಮಲಾನೇ ಇದೆ. ಇಲ್ಲಿ ಮಣ್ಣು ಕಾಣಿಸ್ತಿದೆಯಲ್ವಾ, ಇದು ನ್ಯಾಚುರಲ್. ಸೊ ಈ ಥರ ಒಂದು ಸ್ಟೋನ್ನ ಕೂಡ ನ್ಯಾಚುರಲಾಗಿ ಹಿಂಗೆ ಮಾಡ್ತಾಯಿದ್ರು ಕೂಡ ನಿಮಗೆ ಒಂಥರ ಒಟ್ಟಿನಲ್ಲಿ ನಿಮಗೆ ಭೂಮಿ ತಾಯಿದ್ದು ಒಂದು ಸ್ಪರ್ಶ ಬೇಕು ಜಾಸ್ತಿ. ನೀವೆಷ್ಟು ಭೂಮಿ ತಾಯಿ ಜೊತೆ ಕನೆಕ್ಟೆಡ್ ಆಗಿರ್ತೀರೋ ಅಷ್ಟು ನಿಮಗೆ ನಿಮ್ಮ ಗಿಫ್ಟ್ಸ್ ಏನು ಅಂತ ನಿಮಗೆ ಗೊತ್ತಾಗ್ತಾ ಬರುತ್ತೆ. ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ವೀಕ್ನೆಸ್ ಏನು, ಒಂಥರ ಹೊಸ ಸರ್ಪ್ರೈಸ್ ಗಿಫ್ಟ್ ಥರ ಇದು. ಈ ಗಿಫ್ಟ್ ಒಂಥರ ಸರ್ಪ್ರೈಸ್ ಗಿಫ್ಟ್ ಇದ್ದಂಗೆ. ನೆಕ್ಸ್ಟ್ ಏನೇ ಬಂದರೂ ಗಿಫ್ಟು ಇಟ್ಸ್ ವೆರಿ ಗುಡ್, ಬಿಕಾಸ್ ಅದು ಆಲ್ರೆಡಿ ನಿಮ್ಮ ಹತ್ರ ಇದೆ, ಗೊತ್ತಾಗುತ್ತೆ. ಬಟ್ ಈ ಗಿಫ್ಟ್ ಅಂತೂ ನಿಮಗೆ ಗೊತ್ತಿಲ್ಲದಿರೋ ಅಂಥದ್ದು. ನಾನು ಇಲ್ಲಿ ಹೇಳ್ಬೇಕಂತಿದ್ದೆ, ಆ್ಯಕ್ಚುಲಿ ಅದೇ ಕಾರ್ಡು ಬಂತು ಇಲ್ಲಿ. ಸರಿ, ಹೇಳ್ತೀನಿ. ಅದು ಆ್ಯಕ್ಚುಲಿ ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಇದೆ. ನಿಮ್ಮ ಇಂಟ್ಯೂಷನ್ನ ನೀವು ಫಾಲೋ ಮಾಡಿಕೊಂಡ್ರೆ ಎಂಥ ಕಷ್ಟ ಅಥವಾ ಎಂಥ ಇದು ಬಂದ್ರೂ ನಿಮಗೆ ಧೈರ್ಯ ಬರುತ್ತೆ, ನಿಮಗೆ ಶಕ್ತಿ ಬರುತ್ತೆ. ನಿಮಗೆ ಮುಂಚೆನೇ ಸಿಕ್ಸ್ತ್ ಸೆನ್ಸ್ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದರೆ, ಒಂದು ವಾರದ ಮುಂಚೆನೇ ನಿಮಗೆ ಒಂಥರ ಅನಿಸ್ತಾ ಇರುತ್ತೆ, ಬೇಡ ನೆಕ್ಸ್ಟ್ ಯಾಕೆ ಹಿಂಗೆ ಅನಿಸ್ತಿದೆ ಅಂತ. ಸೊ ಅಷ್ಟು ನಿಮಗೆ ಇದು ಸ್ಟ್ರಾಂಗ್ ಆಗಬೇಕು ಅಂದರೆ ನೀವು ಭೂಮಿ ತಾಯಿ ಜೊತೆ ನೀವು ಜಾಸ್ತಿ ಆದಷ್ಟು ಕಾಂಟ್ಯಾಕ್ಟ್ನಲ್ಲಿದ್ದರೆ ಒಳ್ಳೆಯದು. ಓಕೆ, ಕ್ರಿಸ್ಟಲ್ಸ್ ನಾನು ನಿಮಗೆ ಹೇಳಬೇಕಂದ್ರೆ ಯಾವುದಾದ್ರೂ ಜಾಸ್ಪರ್ ಕ್ಯಾಟಗರಿ ಇದನ್ನಲ್ಲಿ ಬರೋ ಅಂಥದ್ದು ಯಾವುದಾದ್ರೂ ಸರಿ. ನೀವು ಅದನ್ನು ಮೇನ್ಲಿ ಜಾಸ್ಪರಲ್ಲಿ ತುಂಬ 1000 ಥರ ಇದೆ. ಅದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಸ್ಟಡಿ ಮಾಡಿ, ಯಾವುದಾದ್ರು ಏನೇನು ಏನಕ್ಕೆ ಅಂತ ಅದ್ರ ಪ್ರಕಾರ ನೀವು ತಗೊಳ್ಳಿ. ಓಕೆ, ನಿಮಗೆ ಪುಲ್ ಆಗುತ್ತೆ ಕ್ರಿಸ್ಟಲ್, ಅದ್ರ ಪ್ರಕಾರ ಮಾಡಿ. ಸೊ ನಿಮ್ಮ ಇಂಟ್ಯೂಷನ್
ನಿಮ್ಮ ಇಂಟ್ಯೂಷನ್ನ ನೀವು ಫಾಲೋ ಮಾಡ್ಕೊಂಡು ಹೋದರೆ ನಿಮಗೆ ನಿಮ್ಮ ಪ್ಯಾಷನ್ ಗೊತ್ತಾಗುತ್ತೆ. ಸೊ ಈ ಇಂಟ್ಯೂಷನ್ ರೀಡಿಂಗನ್ನೇ ಇಟ್ಕೊಂಡು ಬೇಕಿದ್ರು ನೀವು ಒಂದು ಮುಂದಕ್ಕೆ ಯೂಟ್ಯೂಬ್ ಚಾನಲ್ ಶುರು ಮಾಡ್ಬೋದು. ಬಿಕಾಸ್ ಇಂಟ್ಯೂಷನ್ನೇ ಬೇಕಾಗಿರೋದು ಈ ಕೆಲಸಕ್ಕೆ. ಅದು ನಿಮ್ಗೆ ಆಲ್ರೆಡಿ ಇದೆ. ನೀವು ಭೂಮಿ ಸ್ಪರ್ಶ ಮಾಡಿದಷ್ಟು ಜಾಸ್ತಿ ನಿಮಗೆ ಅದು ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸೊ ವೈ ನಾಟ್ ಮನೇಲೇ ಮಾಡಿ ಒಂದು ಎಕ್ಸ್ಟ್ರಾ ಬಿಸ್ನೆಸ್ ಅಂತ ಶುರು ಮಾಡಿ. ನನಗಿದು ಫುಲ್ ಟೈಮ್ ಜಾಬ್. ಇವೊಂದು ನಾನು ಇದುವರೆಗೂ ಯಾವುದೇ ಥರದ್ದು ಪರ್ಸ್ನಲ್ ಕ್ಲೈಂಟ್ ರೀಡಿಂಗ್ ಅಂತ ಮಾಡಿಲ್ಲ. ಮಾಡ್ತಿರೋದೆಲ್ಲ ಯೂಟ್ಯೂಬೇ. ಬಟ್ ಆದ್ರೂ ದಿಸ್ ಇಸ್ ಮೈ ಜಾಬ್. ನಾನು ಇದೇ ಸ್ಟಡಿ ಮಾಡ್ತಿರ್ತೇನೆ. ಎಸ್, ನಾನು ಮುಂಚೆನೇ ಹೇಳ್ದಂಗೆ ನೀವು ಬ್ಯಾಲೆನ್ಸ್ಡ್ನಲ್ಲಿರೋದು ತುಂಬ ಮುಖ್ಯ. ನೀವು ಸ್ಪಿರಿಚುವಲ್ ಆ್ಯಂಡ್ ಪ್ಯಾಷನ್ ಎರಡೂ ಬ್ಯಾಲೆನ್ಸ್ಡಾಗಿ ಇಟ್ಕೊಂಡಿರಬೇಕು. ತುಂಬ ಡೀಪಾಗಿ ಇಳಿಬಾರ್ದು. ಯಾರೋ ಏನೋ ಅಂದ್ಬಿಟ್ಟು ಯಾರೋ ಏನೋ ನಿನ್ಗೆ ಅದು ಭ್ರಮೆ ಅಷ್ಟೇ ಅಂತಂದರೆ ಅದನ್ನು ನಂಬಕ್ಕೆ ಹೋಗ್ಬೇಡಿ. ಬಿಕಾಸ್ ನಿಮ್ಮ ಸತ್ಯ ನಿಮಗೆ ಮಾತ್ರ ಗೊತ್ತಿರುತ್ತೆ, ಅವ್ರಿಗೆ ಗೊತ್ತಿರಲ್ಲ. ಸೊ ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಜನ ಹೇಳ್ತಾರೆ ಬಿಟ್ಬಿಡಿ. ಓಕೆ, ನಿಮ್ಮ ಇಂಟ್ಯೂಷನ್ನೇ ನಿಮ್ಮದು ಸೂಪರ್ ಪವರ್. ಇದನ್ನು ಬಿಟ್ಟು ಆಯಿತಾ, ಈ ಇಂಟ್ಯೂಷನ್ ಅನ್ನೋದನ್ನು ಬಿಟ್ಟು, ಇದೇ ನಾನು ನಿಮ್ಗೆ ಈ ಕಾರ್ಡಲ್ಲಿ ಹೇಳಬೇಕು ಅಂತಿದ್ದೆ. ಬಟ್ ನಾನು ಹೇಳಿರಲಿಲ್ಲ. ಬಟ್ ಆ್ಯಕ್ಚುಲಿ ಇಲ್ಲಿ ಹೇಳು ಅಂತಲೇ ಬಂತು. ಸರಿ, ನಿಮ್ಮ ಇಂಟ್ಯೂಷನ್ ಒಂದು, ನೀವು ಎಷ್ಟು ಭೂಮಿತ ಜೊತೆ ಸ್ಪರ್ಶ ಮಾಡ್ತೀರೋ ಅಷ್ಟು ನಿಮ್ಗೆ ಇನ್ನೊಂದು ಗಿಫ್ಟ್ ಬರುತ್ತೆ. ಆ ಗಿಫ್ಟ್ ಏನು ನಂಗೆ ಗೊತ್ತಿಲ್ಲ. ಪ್ರಾಬಬ್ಲಿ ಇದರಿಂದ ಬಿಸ್ನೆಸ್ ಒಂದು ಶುರು ಮಾಡಿ ಅದರಿಂದ ನೀವು ಫೈನಾನ್ಷಿಯಲಿ ಕೂಡ ಸ್ಟ್ರಾಂಗ್ ಆಗ್ಬೋದು. ಅದೊಂದು ಗಿಫ್ಟ್ ಆಗಿರ್ಬೋದು. ಓ ಮೈ ಗಾಡ್, ಅದೇ ಕಾರ್ಡ್ ಬಂತು ನೋಡಿ. ಕೆಲಸ ಮಾಡ್ತಿರೋದು, ಲಿಟ್ರಲಿ ಇದು ಕೆಲಸ ಮಾಡ್ತಿರೋದು. ವಾವ್, ನಾನು ಇಷ್ಟಿದ್ದು ಅಂತ ಗೊತ್ತಿರಲಿಲ್ಲ. ನಾನು ಹೇಳಿದೆ ಈ ಕಾರ್ಡ್ನಲ್ಲಿದೆ. ನಾನು ಏನು ಹೇಳಲಿ ಇನ್ನು? ನಿಮ್ಗೇನೇ ಚಾಲೆಂಜಸ್ ಬಂದ್ರೂ ನಿಮ್ಮ ಇಂಟ್ಯೂಷನ್ನ ನೀವು ಫಾಲೋ ಮಾಡ್ಕೊಂಡು ಹೋದರೆ ನೀವು ತುಂಬ ಚೆನ್ನಾಗಿ, ಕಷ್ಟ ಬಂದು ಸುಖ ಬಂದರೂ ನಿಮಗೆ ರಿಸೋರ್ಸಸ್ನ ಹೇಗೆ ನೀವು ಯೂಸ್ ಮಾಡ್ಕೊಬೇಕು ಅನ್ನೋದು ಗೊತ್ತಾಗುತ್ತೆ. ಚಾಲೆಂಜ್ ಇದೆ ಅಂತ ಗೊತ್ತಿದ್ರೂ ನೀವು ಹೆದರ್ಕೊಳ್ಳಲ್ಲ. ಯಾಕಂದರೆ ನೀವು ನಿಮ್ಮ ಇನ್ನರ್ ಕಂಪಾಸ್ ಜೊತೆ ಕನೆಕ್ಟ್ ಆಗಿರ್ತೀರ. ಅಂದರೆ ನಿಮ್ಮ ಇಂಟ್ಯೂಷನ್, ನಿಮ್ಮ ಸಿಕ್ಸ್ತ್ ಸೆನ್ಸ್, ಅದ್ರ ಜೊತೆ ಕನೆಕ್ಟ್ ಆಗಿ ನೀವು ಎಕ್ಸ್ಪ್ಯಾಂಡ್ ಆಗ್ತೀರ. ಇದನ್ನೇ ನೀವೇನಾದರೂ ಯೂಸ್ ಮಾಡಿಕೊಂಡ್ರೆ ಸೈಡ್ ಬಿಸ್ನೆಸ್ ಆಗೋ ಅಥವಾ ಹೆಂಗಾದ್ರೂ ಸರಿ, ನಿಮ್ಗೆ ಹೆಂಗನ್ಸುತ್ತೋ ಹಂಗೆ ಯೂಸ್ ಮಾಡಿಕೊಂಡ್ರೆ ಇದರಿಂದ ನೀವು ಎಂಪ್ಲಾಯ್ಮೆಂಟ್ ಕೂಡ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಮತ್ತು ಯು ಕ್ಯಾನ್ ಜನ್ರೇಟ್ ಫ್ಯಾಮಿಲಿಗೆ ಸಪೋರ್ಟ್ ಕೂಡ ಆಗ್ಬೋದು. ಜನ ಬರ್ತಾರೆ ಕೂಡ. ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ನಿಮ್ಮ ರಿಸೋರ್ಸಸ್ನ ನೀವು ಹೇಗೆ ಯೂಸ್ ಮಾಡಬೇಕು ಅಂತ. ಬಟ್ ಒಂದು ಜ್ಞಾಪಕ ಇಟ್ಕೊಳ್ಳಿ, ಸದಾ ಸ್ಪಿರಿಚುವಲ್ ಆಗಿರಿ. ಓಕೆ, ನಾನು ಮುಂದಕ್ಕೆ ಹೇಳ್ತೀನಿ. ಅದು ಅಂಡರ್ ಗೈಡೆನ್ಸ್ನಲ್ಲಿ ಬರುತ್ತೆ ಕ್ಯಾಟಗರಿ, ನಾನು ನಿಮ್ಗೆ ಹೇಳ್ತೀನಿ. ಬಿಕಾಸ್ ಏನೇ ಬಂದರೂ ಈ ಫೀಲ್ಡ್ ಕಷ್ಟ, ಈ ಫೀಲ್ಡ್ನಲ್ಲಿ ಬರೋ ಕಷ್ಟ ಬರೀ ಕಷ್ಟ ಇರಲ್ಲ. ಎಮೋಷ್ನಲಿ, ಮೆಂಟಲಿ ತುಂಬ ಪ್ರೆಷರ್ ಆಗೋವಂಥ ಕಷ್ಟಗಳೇ ಬರೋದು ಈ ಪ್ರೊಫೆಷನಲ್ಲಿ. ಸೊ ಯು ಶುಡ್ ಬಿ ಮೆಂಟಲಿ ಪ್ರಿಪೇರ್ಡ್. ಅದೊಂದು ಕಂಡೀಷನ್ಸ್ ಅಪ್ಲೈ ಅನ್ನಂಗೆ. ಅದು ಬಿಟ್ಟರೆ ನೀವು ಯೂಸ್ ಮಾಡಿಕೊಂಡ್ರೆ ತುಂಬ ಎಕ್ಸ್ಪ್ಯಾಂಡ್ ಆಗ್ತೀರ, ತುಂಬ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗ್ತೀರ. ಲೈಕ್ ನಿಮಗೆ ಅದು ಗೊತ್ತಿರಲ್ಲ. ಲೈಕ್ ನಿಜವಾಗ್ಲೂ ನನ್ನಲ್ಲಿ ಇದೊಂದು ಕೆಪಬಿಲಿಟಿ ಅಂತ. ಓಕೆ, ಸೊ ಟಾಪ್ ಆಫ್ ದ ಡೇ ಇದೆ ನಾನು ಹೇಳಿಲ್ವ, ಜನ ಮಾತಾಡೋದನ್ನೆಲ್ಲ ಕೇಳೋಕ್ಕೆ ಹೋಗ್ಬಿಡಿ ಅಂತ. ಹಾಗೆ ಇದು 3 ಜನರ ವಾಯ್ಸ್ ಇದು. ಆ್ಯಂಡ್ ಇವರು ಯಾರ್ದು ಕೇಳ್ತಿಲ್ಲ. ಈಸ್ ಜಸ್ಟ್ ಹೆಂಗೆ ಅಂದರೆ, ನಾನಾಯಿತು, ದೇವರಾದರೂ ನಾನು ಆಕ್ಸೆಪ್ಟ್ ಮಾಡಿ ದೇವ್ರಿಗೆ ಶರಣಾಗಿದ್ದೀನಿ. ಸೊ ಜನ ಏನು ಹೇಳಿದ್ರು ನನಗದು ಸಂಬಂಧ ಆಗಲ್ಲ. ಆ್ಯಂಡ್ ನೀವು ಒಂದು ಸತಿ ಈ ಸರೆಂಡರ್ ಪಾಯಿಂಟ್ ಕೊಟ್ಟೋಗ್ಬಿಟ್ರೆ ನಿಜವಾಗ್ಲೂ ಜನ ಹೇಳೋದು ನಿಮ್ಗೆ ಯಾವುದೂ ಎಫೆಕ್ಟ್ ಆಗೋದೇ ಇಲ್ಲ. ದೇವರಾಣೆ ಎಫೆಕ್ಟ್ ಆಗೋದೇ ಇಲ್ಲ. ಸೊ ಹೇಗೆ ಇನ್ನೂ ಇದನ್ನು ಸ್ಟ್ರಾಂಗ್ ಮಾಡ್ಕೊಬೋದು ಅಂತ ಈ ಕಾರ್ಡ್ ಮೂಲಕ ನೋಡಿ ಹೇಳ್ತೀನಿ ನಾನು ನಿಮಗೆ. ಸೊ ಇದಕ್ಕೆ ಗೈಡೆನ್ಸು ಮತ್ತು ಏನೇನು ಮಾಡಬೇಕು ಏನು ಮಾಡಬಾರ್ದು ನಾನು ನಿಮ್ಗೆ ಅದು ಆಮೇಲೆ ಹೇಳ್ಕೊಡ್ತೀನಿ. ಓಕೆ ಫೈನ್, ಅದೇ ಬಿತ್ತು ಬೇಕಾಗಿ. 2 ಬಂದಿದೆಯಾ? ಸರಿ. ರಾಹುಕೇತು. ಓಕೆ ಗೊತ್ತಾಯಿತು. ನೀವು ಸ್ಪಿರಿಚುವಲಾಗಿ ನಿಮ್ಮನ್ನು ನೀವು ಏನು ಮಾಡಬೇಕು ಅಂದರೆ, ಸ್ವಲ್ಪ ನಿಮಗೆ ಬ್ಲರಿ ಅನಿಸುತ್ತೆ. ಇವಾಗೂ ಅನಿಸ್ತಿರ್ಬೋದು ನಿಮಗೆ. ಸಿಕ್ಸ್ತ್ ಸೆನ್ಸ್ ಹೆಂಗೆ ಅದು. ಬಟ್ ಎಲ್ಲ ಒಂದು ಕಡೆ ನಿಮಗೆ ಟೆಲಿಪತಿ ಅನ್ನೋ ಗಿಫ್ಟ್ ಕೂಡ ಇದೆ ಸೊ ನೀವು ಒಂಥರ ಕಂಪ್ಲೀಟ್ ಪರ್ಸನ್. ಓಕೆ, ನೀವು ಇದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಸ್ವಲ್ಪ ಬ್ಲರ್ರಿ ಅನ್ನೋದನ್ನು ಒಂದು ಕಂಟ್ರೋಲ್. ಕ್ಯಾಟ್ಸ್ ಐ ಕ್ರಿಸ್ಟಲ್ ತಗೊಳ್ಳಿ. ಇದೆರಡೂ ಹೋಗ್ಸೋಕ್ಕೆ, ಅಥವಾ ಇದೆರಡೂ ಬ್ಯಾಲೆನ್ಸ್ ಹೋಗ್ಸೋಕ್ಕಾಗೋದಿಲ್ಲ, ಬ್ಯಾಲೆನ್ಸ್ನಲ್ಲಿ ಬರೋಕ್ಕೆ ಕ್ಯಾಟ್ಸ್ ಐ ಕ್ರಿಸ್ಟಲ್ ಅಂತ ಬರುತ್ತೆ, ಅದನ್ನು ತಗೊಳ್ಳಿ. ಲೆಟ್ ಯುವರ್ ಮೈಂಡ್ ಟೆಲ್ ಯು ಹೌ ಟು ನೋ. ನಾನು ಸ್ಟಾರ್ಟಿಂಗ್ನಲ್ಲಿ ಹೇಳಿದೆ ನಿಮಗೆ ಟೆಲಿಪತಿ ಅಂತ.
ಟೆಲಿಪತಿ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದೆ. ನಿಮ್ಮ ಮೈಂಡಿಂದನೇ ಇನ್ನೊಬ್ರಿಗೆ ಥಾಟ್ಸ್ ಕಳಿಸೋ ಅಷ್ಟು ಕೆಪಾಸಿಟಿ ಇರುತ್ತೆ ನಿಮಗೆ. ಎಸ್, ತುಂಬ ಐಡಿಯಾಸ್ ಕೂಡ ಬರುತ್ತೆ ನಿಮಗೆ. ಓಪನ್ ಆಗ್ತೀರಾ. ಕಮ್ಯುನಿಕೇಷನ್ ಮಾಡಬೇಕು. ಕಮ್ಯುನಿಕೇಷನ್ ಯಾರ ಜೊತೆ? ನಿಮ್ಮ ಜೊತೆ ನೀವೇ ಕಮ್ಯುನಿಕೇಷನ್ ಮಾಡಬೇಕು. ಒಂದು ಸತಿ ನೀವು ಇದನ್ನು ಮಾಸ್ಟರ್ ಮಾಡಿಕೊಂಡ್ರೆ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಬರುತ್ತೆ. ಜನರು ಏನು ಹೇಳಿದ್ರು, ನಾನು ಪುನಃ ಹೇಳ್ತಾ ಇದ್ದೀನಿ, ಮೆನಿ ವರ್ಡ್ಸ್, ತುಂಬ ಜನ ಏನು ಹೇಳಿದ್ರು ನಿಮ್ಗೆ ಅದು ಎಫೆಕ್ಟ್ ಆಗೋಲ್ಲ. ಬಿಕಾಸ್ ನಿಮ್ಮ ಥಾಟ್ಸು ನೀವು ನಂಬೋದು. ಸಾರಿ, ಕಾರ್ಡ್ಸ್ ಕಾಣಿಸ್ತಾ ಇಲ್ಲ. ಐ ಆಮ್ ಸಾರಿ. ಆಮೇಲೆ ನೀವು ಅವೇರ್ ಆಗಿರ್ಬೇಕು. ನೀವು ಯಾವಾಗಲೂ 24 hours ನೀವು ಅವೇರ್ ಆಗಿರಬೇಕು. ನಿಮಗೆ ಗೊತ್ತಾಗಬೇಕು ನಿಮ್ಮ ಪ್ರತಿಯೊಂದು ಉಸಿರು ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಆಗ್ತಿರೋದು. ಅಷ್ಟು ಅವೇರ್ ಆಗಿರಬೇಕು ನೀವು ತುಂಬ. ಆಫ್ ಯುವರ್ ಥಾಟ್ಸ್, ಆಫ್ ಯುವರ್ ಸರ್ಕಮ್ಸ್ಟ್ಯಾನ್ಸಸ್, ಆಫ್ ಯುವರ್ ಸರೌಂಡಿಂಗ್ಸ್, ಆಫ್ ವಾಟ್ ಪಾಸಿಟಿವಾ ಅಥವಾ ನೆಗೆಟಿವ್ ಥಾಟ್ಸ್ ಬರ್ತಿದೆಯಾ ಅದ್ರ ಬಗ್ಗೆ, ಕನ್ಫ್ಯೂಷನ್ ಆಗ್ತಿದೆಯಾ ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು ಸ್ವಲ್ಪ. ಓಕೆನಾ? ಸೊ ಬನ್ನಿ, ಇದೆರಡು ನಿಮ್ಮದು ಬ್ಯೂಟಿಫುಲ್ ಗಿಫ್ಟ್. ಇದನ್ನು ಯೂಸ್ ಮಾಡಿದ್ರೆ ಮುಂದಕ್ಕೆ ಇನ್ನೂ ಒಂದು ದೊಡ್ಡ ಗಿಫ್ಟ್ ಬರುತ್ತೆ. ಅದೇ ಸೆಕೆಂಡ್ ಗಿಫ್ಟು. ಏನದು? ಮನಿ ವೈಸ್ ಕನ್ವರ್ಟ್ ಆಗಿ ಇನ್ನೂ ಎಕ್ಸ್ಪ್ಯಾಂಡ್ ಆಗ್ತೀರ ನೀವು. ಸೊ ಗೈಡೆನ್ಸ್ ಏನೇನಂತ ನಾನು ಹೇಳ್ತೀನಿ ಬನ್ನಿ. ಓಕೆ, ಆ್ಯಸ್ ಗೈಡೆನ್ಸ್ ನಾನು ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಔಟ್ಸೈಡ್ ವಾಯ್ಸಸ್ಸಿಂದ ಸ್ವಲ್ಪ ದೂರ ಇರಿ. ಜನ ಏನು ಅನ್ಕೊತಾರೆ, ಜನ ಹೆಂಗೆ, ಜನ ಹಂಗಂದ್ರು, ಯಾರೋ ಒಬ್ಬರು ಹಿಂಗಂದ್ರು, ನಾಟ್ ಅಲೌಡೆಡ್. ಡೈರೆಕ್ಟಾಗಿ ಹೇಳಿ, ಕೆಲವು ವಿಷಯಕ್ಕೆ ಬೇಡ, ನಾನು ಬರಲ್ಲ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಬಿಕಾಸ್ ಇದರಲ್ಲಿ ನಿಮ್ಮನ್ನು ನೀವು ಎಷ್ಟು ಇನ್ವಾಲ್ವ್ ಮಾಡ್ಕೊತೀರೋ ಅಷ್ಟೇ ಚೆನ್ನಾಗಿ ನೀವು ಲೈಫಲ್ಲಿ ಚೆನ್ನಾಗಿ ಆಗ್ತೀರ. ಆ್ಯಂಡ್ ಇದ್ರ ಮೂಲಕ ನೀವು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಇದ್ರ ಜೊತೆಗೆ ಬರೋ ಅಂತಹ ಚಾಲೆಂಜಸ್ನು ಕೂಡ ನೀವು ಚೆನ್ನಾಗಿ ಫೇಸ್ ಮಾಡ್ತೀರಾ. ಆ್ಯಂಡ್ ಚಾಲೆಂಜಸ್ ಅಂದರೆ ವರ್ಕ್ ಜೊತೆಗೆ ಬರೀ ವರ್ಕ್ ಬರೋಲ್ಲ, ತುಂಬ ಹ್ಯೂಜ್ ಡಾರ್ಕ್ ಚಾಲೆಂಜಸ್ ಕೂಡ ಡಾರ್ಕ್ ಅಂದರೆ ಎದುರ್ಕೊಡೋದೇನು ಬೇಡ, ಲೈಕ್ ಸ್ವಲ್ಪ ನಿಮ್ಗೆ. ಬಟ್ ಆ ಡಾರ್ಕ್ನೆಸ್ನಲ್ಲೂ ಕೂಡ ನೀವು ಹೆಂಗೆ ಮಾಡ್ಕೊಬೋದು, ಮೂವ್ ಮಾಡ್ಬೋದು ಅನ್ನೋದು ಹೆಂಗೆ ಅಂತ ನಿಮ್ಗೆ ಅದೂ ಐಡಿಯಾ ಬರುತ್ತೆ. ಸೊ ಕೆಲಸ ಮಾಡೋದ್ರಲ್ಲಿ ಏನು ತಪ್ಪಾಗಲ್ಲ. ದಿ ಓನ್ಲಿ ಗೈಡೆನ್ಸ್ ನಾನು ನಿಮ್ಗೇನು ಹೇಳ್ತೀನಿ ಅಂದರೆ, ನೀವು ಆದಷ್ಟು ಸೈಲೆನ್ಸ್ ಚೂಸ್ ಮಾಡಿ. ಸೈಲೆನ್ಸ್ ತಕ್ಷಣ ಎಸ್, ತಕ್ಷಣ ನೋ ಅನ್ನೋ ಜಾಗದಲ್ಲಿ ಸ್ವಲ್ಪ ಪಾಸ್ ತೊಗೊಳ್ಳಿ. ನಂಗೆ ಸ್ವಲ್ಪ ಟೈಮ್ ಕೊಡು, ನಾನು ಆಮೇಲೆ ಹೇಳ್ತೀನಿ. ಕೂತ್ಕೊಂಡು ಧ್ಯಾನ ಮಾಡಿ. ಮೆಡಿಟೇಷನ್ ಈಸ್ ದ ಬೆಸ್ಟ್. ಧ್ಯಾನ ಮಾಡಿ. ನಾನು ಏನು ಮಾಡಲಿ, ನಾನು ಅವ್ರಿಗೆ ಎಸ್ ಅನ್ನಲ್ಲ, ನೋ ಅನ್ನಲ್ಲ. ಟೈಮ್ ತೊಗೊಳ್ಳಿ, ನೋ ಪ್ರಾಬ್ಲಮ್. ಅದರಲ್ಲೇ ಇರೋದು. ನಿಮ್ಮ ಇಂಟ್ಯೂಷನ್ ಫಾಲೋ ಮಾಡಿ, ನಿಮ್ಮ ಪ್ಯಾಷನ್ ಫಾಲೋ ಮಾಡಿ. ಬಟ್ ನಿಮ್ಮ ಪ್ಯೂರಿಟಿ ಮಾತ್ರ ಬಿಡೋಕ್ಕೆ ಹೋಗಬೇಡಿ. ಅದೂ ಒಂದು ದೊಡ್ಡ ಚಾಲೆಂಜಾಗಿ ಬರುತ್ತೆ. ವೆದರ್ ನೀವು, ಯಾಕಂದರೆ ಈಗೋ ಮೈಂಡ್ ಬಿಡೋದಿಲ್ಲ ಸ್ಪಿರಿಚುವಲ್ ಫೀಲ್ಡ್ಗೆ ಹೋಗೋಕ್ಕೆ. ಅರ್ಥ ಆಯ್ತಾ? ಸ್ಪಿರಿಚುವಲ್ ಫೀಲ್ಡ್ಗೆ ಹೋಗೋಕ್ಕೆ ಈಗೋ ಮೈಂಡ್ ಬಿಡೋದಿಲ್ಲ. ಯಾಕೆ? ನಮ್ಮ ಕಾನ್ಷಿಯಸ್ ಮೈಂಡು, ಸಬ್ ಕಾನ್ಷಿಯಸ್ ಮೈಂಡ್ ಗೊತ್ತಿರುತ್ತೆ. ಬಟ್ ಈಗೋ ಮೈಂಡು ಸಬ್ ಕಾನ್ಷಿಯಸ್ ಮೈಂಡನ್ನ ಕೂಡ ಡಬಲ್ ಆ್ಯಕ್ಟಿಂಗ್ ಅಂತೀವಿ ನೋಡಿ, ಆ ಥರ ಮಾಡುತ್ತೆ. ಡಬಲ್ ಆ್ಯಕ್ಟಿಂಗ್ ಮಾಡುತ್ತೆ. ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಅದೇ ಈ 2 ಕಾರ್ಡಲ್ಲೂ ಇರೋದು ಕನ್ಫ್ಯೂಷನ್. ಫಾಗಿ ನಂಗೆ ಗೊತ್ತಾಗ್ತಿಲ್ಲ, ತುಂಬ ಯೋಚನೆ ಮಾಡಿ ತಲೆ ಕೆಟ್ಟೋಯ್ತು, ನನಗೆ ಅರ್ಥನೇ ಆಗ್ತಿಲ್ಲ, ನಾನು ಏನು ಮಾಡಲಿ ಹೇಳು ಅಂತ ಬೇರೆಯವ್ರ ಹತ್ರ ಹೊಟ್ಟೋಗ್ತೀರಾ. ಸೊ ಅವ್ರು ಮಿಸ್ಗೈಡ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಪಾಸ್ ಕೊಟ್ಬಿಡಿ. ಏನು ಗೊತ್ತಾಗ್ತಾ ಇಲ್ವಾ? ಪರವಾಗಿಲ್ಲ, ಬಿಟ್ಬಿಡಿ, ಸರೆಂಡರ್ ಮಾಡಿಬಿಡಿ. ಆರಾಮಾಗಿ ಅಡುಗೆ ಮಾಡ್ತಾಯಿರಿ. ಇಲ್ಲ ನೀವು ಕೆಲ್ಸಕ್ಕೆ ಹೋಗ್ತಾಯಿದ್ದೆ, ಕೆಲ್ಸಕ್ಕೆ ಹೋಗಿ, ಕಾಲೇಜಿಗೆ ಹೋಗಿ, ಇಲ್ಲ ಮೂವಿಗೆ ಹೋಗ್ಬೇಕಂದ್ರೆ ಮೂವಿಗೆ ಹೋಗಿ, ಬಿಟ್ಬಿಡಿ. ಮರ್ತೇ ಹೊಟ್ಟೋಗಿ. ನಿಮಗೆ ಆಟೋಮೆಟಿಕ್ಕಾಗಿ ಕ್ಲಿಕ್ ಆಗುತ್ತೆ ಕರೆಕ್ಟ್ ಆನ್ಸರ್ ಏನು ಅಂತ. ಇಲ್ಲಿ ಪುನಃ ನಾನು ಹೇಳ್ತೀನಿ, ನಿಮಗೆ ನೀವೆಷ್ಟು ಬ್ಯಾಲೆನ್ಸ್ಡಾಗಿರ್ತೀರೋ ನಿಮ್ಗೆ ಅಷ್ಟೇ ತುಂಬ ಒಳ್ಳೆಯದಾಗಿರುತ್ತೆ, ಚೆನ್ನಾಗಿರ್ತೀರ ನೀವು. ಡೋಂಟ್ ವರಿ, ಇಷ್ಟು ಮಾಡಿ ಸಾಕು, ಎಲ್ಲ ಒಳ್ಳೆಯದಾಗುತ್ತೆ. ಜಾಸ್ಪರ್ ಕ್ರಿಸ್ಟಲ್ ಯಾವುದಾದ್ರೂ ಸರಿ, ಜಾಸ್ಪರ್ ಕ್ಯಾಟಗರಿ ಅಂತ ಹಾಕಿ ನಿಮಗೆ ಗೂಗಲಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಅಥವಾ ನಿಮ್ಗೆ ಆಲ್ರೆಡಿ ಕ್ರಿಸ್ಟಲ್ಸ್ ಬಗ್ಗೆ ನಾಲೆಜ್ ಇದೆ, ವಿಚ್ ಇಸ್ ವೆರಿ ಗುಡ್. ಹಂಗಿಲ್ಲ ಅಂದರೆ ಗೂಗಲಲ್ಲಿ ನೋಡಿ, ಸರಿನಾ? ಗೂಗಲಲ್ಲಿ ಜಾಸ್ಪರ್ ಟೈಪ್ಸ್ ಆಫ್ ಜಾಸ್ಪರ್ಸ್ ಅಂತ ಹಾಕಿ ತುಂಬ ಥರ ತೋರಿಸುತ್ತೆ. ಅದರಲ್ಲಿ ನಿಮ್ಗೆ ಯಾವ್ದು ತುಂಬ ಎಳೆಯುತ್ತೋ, ಇಮೇಜಸ್ ಅಂತಲೂ ಹಾಕಿ, ಇಮೇಜಸ್ ಇದರಲ್ಲೂ ಸೆಲೆಕ್ಟ್ ಮಾಡಿದ್ರೆ ಯು ವಿಲ್ ಕಮ್ ಟು ನೋ ದ ಟೈಪ್ ಆಫ್ ಜಾಸ್ಪರ್ ಅಂದರೆ ಏನು, ಹೆಂಗಿರುತ್ತೆ, ಯಾವ ಕಲರು, ಯಾವ ಥರ ಅಂತ. ಸೊ ಆ ಥರ ಕ್ರಿಸ್ಟಲ್ನ ನೀವು ತೊಗೊಂಡು ಗ್ರೌಂಡಿಂಗ್ ಆಗಿದ್ದು
ನಿಮ್ಮ ಇಂಟ್ಯೂಷನ್ ಫಾಲೋ ಮಾಡಂಗೆ ಮಾಡಿ, ಜಾಸ್ತಿ ಭೂಮಿ ತಾಯಿ ಜೊತೆ ಕನೆಕ್ಟ್ ಆಗಿರೋಂಗೆ ಮಾಡಿ. ಯಾಕಂದರೆ ಜಾಸ್ಪರ್ ಕ್ರಿಸ್ಟಲ್ ಒಂದೇ ಡೈರೆಕ್ಟ್ ಅರ್ತಿಂದ ಬರೋದು ಆ್ಯಂಡ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ದಿ ಪ್ಲ್ಯಾನೆಟ್ ಅರ್ತ್, ಭೂಮಿ ತಾಯಿಗೆ. ಹಾಗಾಗಿ ನಾನು ನಿಮಗೆ ಜಾಸ್ಪರ್ ಹೇಳ್ತಾ ಇದ್ದೀನಿ. ಆಮೇಲೆ ಅದು ಬಿಟ್ಟರೆ ಕ್ಯಾಟ್ಸ್ ಐ ಯೂಸ್ ಮಾಡ್ಬೋದು ಇವರಿಬ್ರೂ ಬ್ಯಾಲೆನ್ಸ್ ಮಾಡೋಕ್ಕೆ. ನೀವು ಕ್ಯಾಟ್ಸ್ ಐ ಯೂಸ್ ಕೂಡ ಮಾಡ್ಬೋದು. ನೀವು ಜಾಸ್ಪರ್ ನಿಮಗೆ ಬೇಕು ಅನಿಸಿದ್ರೆ ಜಾಸ್ಪರ್ ಯೂಸ್ ಮಾಡಿ, ಇಲ್ಲ ನಾನು ಕ್ಯಾಟ್ಸ್ ಐ ನಂಬ್ತೀನಿ, ಜಾಸ್ತಿ ಕ್ಯಾಟ್ಸ್ ಐ ಯೂಸ್ ಮಾಡ್ತೀನಿ ಅಂತಂದರೆ ಕ್ಯಾಟ್ಸ್ ಐ ಯೂಸ್ ಮಾಡಿ. ಓಕೆ. ಟೆಲಿಪತಿ ನಿಮ್ಮ ಗಿಫ್ಟ್ ಇದೆ. ಇಂಟ್ಯೂಷನ್ ತುಂಬ ಸ್ಟ್ರಾಂಗ್. ಇಂಟ್ಯೂಷನ್ ಆ್ಯಂಡ್ ಟೆಲಿಪತಿ ಎರಡು ಡಿಫ್ರೆಂಟು, ಆಯಿತಾ? ಎರಡು ಬೇರೆ ಬೇರೆ. ನೀವು ಅದನ್ನು ಸ್ಟಡಿ ಮಾಡಿ. ಇಂಟ್ಯೂಷನ್ ಅಂದರೆ ಏನು, ಟೆಲಿಪತಿ ಅಂದರೆ ಏನು. ನಿಮಗೆ ಇಲ್ಲಿ ಬಂದಿರೋದು ಟೆಲಿಪತಿ ಅಂದರೆ ಏನು, ಹೆಂಗೆ ಆ್ಯಕ್ಟಿವೇಟ್ ಮಾಡೋದು, ಯೂಟ್ಯೂಬಲ್ಲಿ ನೋಡಿ ನಿಮಗೆ ತುಂಬ ವೀಡಿಯೋಸ್ ಸಿಗುತ್ತೆ. ಗೈಡೆನ್ಸ್ ತೊಗೊಳ್ಳಿ, ಫಾಲೋ ಮಾಡಿ, ಆ್ಯಂಡ್ ನೀವು ಖಂಡಿತವಾಗ್ಲೂ ವಿನ್ ಆಗೇ ಆಗ್ತೀರ. ಏನು ಯೋಚನೆ ಮಾಡಿಬಿಡಿ, ಬ್ಯೂಟಿಫುಲ್ ರೀಡಿಂಗ್ ಇದು. ಸೊ ದಯವಿಟ್ಟು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ನನ್ನ ಹೆಸರು ಆರ್ಯವಂಶಿ ಪೂಜಾ ಅಂತ. ಆ್ಯಂಡ್ ನಿಮ್ಗೆ ಯಾರಾದರೂ ಒದ್ದಾಡ್ತಿದ್ದಾರೆ ಲೈಫಲ್ಲಿ, ಅವ್ರಿಗೆ ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ಬೇಕು, ಹೆಲ್ಪ್ ಮಾಡಬೇಕು, ಬಟ್ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂದರೆ ಇದನ್ನು ಮಾಡೋಕ್ಕೆ ಹೇಳಿ. ಒಂದು ವರ್ಷ ಡೈಲಿ ಕಾಂಟಿನ್ಯೂಸ್ ಬಿಡ್ದಿರ ಡೆಡಿಕೇಟೆಡಾಗಿ ಇದನ್ನು ಮಾಡಿದ್ರೆ 20 ವರ್ಷದ ಸಕ್ಸಸ್ ಅವ್ರಿಗೆ ಸಿಗುತ್ತೆ. ಬಟ್ 1 ವರ್ಷ ನೀವು ಅಷ್ಟೇ ಡೆಡಿಕೇಟೆಡ್ ಆಗಿರಬೇಕು. ದಟ್ಸ್ ದ ಓನ್ಲಿ ಕಂಡೀಷನ್. ಸೊ ಅಂಥವ್ರು ಯಾರಾದರೂ ಒಬ್ಬರು ಇದ್ದಾರೆ ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ಗೆ ನಾನು ಹೆಲ್ಪ್ ಮಾಡ್ಬೋದು, ಬಟ್ ಹೌ ಅಂತಿದೆ, ದಯವಿಟ್ಟು ಈ ವಿಡಿಯೋನ ಅವ್ರಿಗೆ ಕಳಿಸಿ. ಖಂಡಿತವಾಗ್ಲೂ ಅವ್ರಿಗೆ ಹೆಲ್ಪ್ ಆಗುತ್ತೆ. ನೀವು ಅವ್ರಿಗೆ ಮಾಡ್ದಂಗೆ ಆಗುತ್ತೆ, ನೀವು ಅವ್ರಿಗೆ ಹೆಲ್ಪ್ ಮಾಡ್ತೀರಾ. ಓಕೆ, ಅದಕ್ಕೆ ನಾನು ಶೇರ್ ಮಾಡಿ ಅಂತ ಅನ್ನೋದು. ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇಷ್ಟು ಹೇಳ್ತಾ ನಾನು ಈ ರೀಡಿಂಗ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರಿ, ಎಲ್ಲರೂ ಖುಷಿಯಾಗಿರಿ. ಆಮೇಲೆ ಗುಡ್ ಮಾರ್ನಿಂಗ್, ಗುಡ್ ನೂನ್, ಗುಡ್ ಈವ್ನಿಂಗ್ ಆ್ಯಂಡ್ ಗುಡ್ ನೈಟ್. ಇಷ್ಟು ಹೇಳ್ತಾ ನಾನು ಈ ರೀಡಿಂಗ್ ಕ್ಲೋಸ್ ಮಾಡ್ತೀನಿ. ಸೈನಿಂಗ್ ಆಫ್, ಆರ್ಯವಂಶಿ ಪೂಜಾ ದಿಸ್ ಸೈಡ್. ಬಾಯ್, ನಮಸ್ಕಾರ.